ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಅಮೆರಿಕ ಇಡೀ ಪ್ರಪಂಚವನ್ನ ತನ್ನ ಕಂಟ್ರೋಲ್ ನಲ್ಲಿ ಇಟ್ಕೋಬೇಕು, ನಾನು ಹೇಳ್ದಂಗೆ ಎಲ್ಲರೂ ಕೇಳಬೇಕು ಅನ್ನುವ ಸೇಡಿಸ್ ದೇಶ. ಅದಕ್ಕಾಗಿಯೇ ಟ್ಯಾರಿಫ್ ಅನ್ನುವ ಗುಮ್ಮವನ್ನ ತೋರಿಸಿ ಇಡೀ ಪ್ರಪಂಚವನ್ನ ಹೆದರಿಸೋಕೆ ಹೊರಟಿದೆ. ಟ್ರಂಪ್ ಮತ್ತು ಅಮೆರಿಕದ ಬುದ್ಧಿ ಎಲ್ಲರಿಗೂ ಗೊತ್ತೇ ಇದೆ. ಯಾವ ರೀತಿ ಟ್ಯಾರಿಫ್ ಕಾರ್ಡ್ ಅನ್ನ ತೋರಿಸಿ ಭಯಪಡಿಸುವ ಕೆಲಸ ಮಾಡ್ತಾ ಇದೆ. ಆದ್ರೆ ಭಾರತ ನೋಡಿ, ಏನು ಸಂಬಂಧವೇ ಇಲ್ಲ ಅನ್ನುವ ಹಾಗೆ ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಏನು ಉತ್ತರ ಕೊಡದೇ ಇದೆ. ಈಗ್ಲೂ ಭಾರತ ಅಮೆರಿಕದ ಮಾತುಕತೆಗಳು ನಡೀತಾನೆ ಇದೆ. ಆದ್ರೆ ಭಾರತ ಯಾವುದೇ ಹೇಳಿಕೆಗಳನ್ನ ಕೊಟ್ಟಿಲ್ಲ. ಅಮೆರಿಕಾಗೆ ಚೆನ್ನಾಗಿ ಗೊತ್ತಿದೆ ಟ್ಯಾರಿಫ್ ಏಟು ಬರೀ ಒಂದೇ ಕಡೆ ಅಲ್ಲ, 2 ಕಡೆಯಿಂದ ಬೀಳುತ್ತೆ ಅಂತ. ನಿಮ್ಮ ಪ್ರಾಡಕ್ಟ್ಸ್ ನಮ್ಮ ದೇಶದಲ್ಲಿ ದುಬಾರಿ ಮಾಡಿದ್ರೆ ನಮ್ಮ ಪ್ರಾಡಕ್ಟ್ಸ್ಗಳು ನಿಮ್ಮ ದೇಶದಲ್ಲೂ ದುಬಾರಿ ಆಗುತ್ತೆ. ಮೊದಲೇ ಉರಿದುಕೊಂಡಿದ್ದ ಅಮೆರಿಕಾಗೆ ಈಗ ನ್ಯಾಟೋ ಇನ್ನೂ ಉರಿಸಿದೆ. ನ್ಯಾಟೋದ ಹೊಸ ಜನರಲ್ ಸೆಕ್ರೆಟರಿ ಮಿಸ್ಟರ್ ಮ್ಯಾಕ್ರೂಟ್ ಅವರು ಓಪನ್ ಆಗಿ ಬೆದರಿಕೆಯನ್ನ ಹಾಕಿದ್ದಾರೆ. ಈ ಬೆದರಿಕೆ ಭಾರತಕ್ಕೆ ಅಷ್ಟೇ ಅಲ್ಲ, ಈ ಬೆದರಿಕೆ ನ್ಯಾಟೋ ವರ್ಸಸ್ ಬ್ರಿಕ್ಸ್ ಆಗಿದೆ. ಈಗ್ಲೂ ನೀವು ರಷ್ಯಾದಿಂದ ತೈಲವನ್ನ ಖರೀದಿ ಮಾಡ್ತೀರಾ ಅಂದ್ರೆ, ರಷ್ಯಾ ಯುಕ್ರೇನ್ ಕದನ ವಿರಾಮದ ಬಗ್ಗೆ ಮಾತಾಡಿಲ್ಲ ಅಂದ್ರೆ ನಾವು ನಿಮ್ಗೆ 100% ಟ್ಯಾರಿಫ್ ಹಾಕ್ತೀವಿ ಅಂತ ಬೆದರಿಕೆಯನ್ನ ಹಾಕಿದ್ದಾರೆ. ನೋಡಿ, ಅಮೆರಿಕದವರೇ ಯುಕ್ರೇನ್ಗೆ ವೆಪನ್ಸ್ ಅನ್ನ ಕೊಟ್ಟು ಸಪೋರ್ಟ್ ಮಾಡುವ ಮುಂಚೆ ಅವರು ಕೂಡ ಭಾರತ, ಚೀನಾ ಹಾಗೂ ಬ್ರೆಜಿಲ್ ಬಳಿ ಕೇಳಿ ಕೊಟ್ಟಿದ್ರ. ಈಗ ಬಂದು ಫೋನ್ ರಿಸೀವ್ ಮಾಡಿ ಪುಟಿನ್ಗೆ ಕಾಲ್ ಮಾಡಿ ಅಂತ ಬೇಡಿಕೊಳ್ತಾ ಇದ್ದಾರೆ. ಈಗ ಕೇಳೋರು ಯುಕ್ರೇನ್ಗೆ ಸಹಾಯ ಮಾಡುವಾಗ ನಮ್ಮ ಹತ್ರ ಕೇಳಿ ಮಾಡಿದ್ರ? ಅಮೆರಿಕ ಅಂದ್ಕೊಂಡಿತ್ತು ಯುಕ್ರೇನ್ಗೆ ಸಪೋರ್ಟ್ ಮಾಡಿ ವಾರ್ ಮಾಡಿಸಿದ್ರೆ ರಷ್ಯಾದ ಎಕಾನಮಿ ಬಿದ್ದು ಹೋಗುತ್ತೆ ಅಂತ. 2.5 ವರ್ಷದ ಹಿಂದೆಯೇ ಅಲ್ಲಿನ ಮೀಡಿಯಾಗಳಲ್ಲಿ ಬಂತು, ರಷ್ಯಾದ ಬಳಿ 2-3 ತಿಂಗಳಿಗಷ್ಟೇ ಮಿಸೈಲ್ ತಯಾರಿಸುವ ಸಾಮರ್ಥ್ಯ ಇದೆ ಅಂತ. ನಂತರ ರಷ್ಯಾ ಸೋಲುತ್ತೆ. ಪುಟಿನ್ನ ತಲೆದಂಡಕ್ಕೆ ರಷ್ಯಾದ ಜನ ಬೀದಿಗೆ ಇಳಿತಾರೆ ಅಂತ. ನೋಡಿ, 2-3 ತಿಂಗಳಲ್ಲ, 2 ವರ್ಷ ಆದ್ರೂ ಕೂಡ ಯುಕ್ರೇನ್ ಅನ್ನ ಧ್ವಂಸ ಮಾಡ್ತಾನೆ ಇದ್ದಾರೆ. ಇದನ್ನ ನೋಡ್ತಾ ಇದ್ರೆ ಅಮೆರಿಕಾಗೆ ಅನ್ಸ್ತಾ ಇದೆ ರಷ್ಯಾದಿಂದ ತೈಲವನ್ನ ಖರೀದಿ ಮಾಡ್ತಾ ಇರೋದಕ್ಕೆ ರಷ್ಯಾದ ಆದಾಯ ಹೆಚ್ಚಾಗ್ತಾ ಇದೆ. ಅದಕ್ಕಾಗಿ ಯುದ್ಧದಿಂದಲೂ ಆ ದೇಶಕ್ಕೆ ತೊಂದರೆ ಆಗ್ಲೇ ಇಲ್ಲ ಅಂತ. ಅದಕ್ಕೆ ಭಾರತ, ಚೀನಾ ಹಾಗೂ ಬ್ರೆಜಿಲ್ಗೆ ರಷ್ಯಾದಿಂದ ತೈಲವನ್ನ ಆಮದು ಮಾಡ್ಕೊಳ್ಬೇಡಿ ಅಂತ ಹೇಳಿದೆ. ಈ ಬಗ್ಗೆ ಭಾರತ ಸರ್ಕಾರದ ರಣಧೀರ್ ಜೈಸ್ವಾಲ್ ಅವರು ಸರ್ಕಾರದ ಪರವಾಗಿ ಹೇಳಿದ್ದಾರೆ. ಹೌದು, ನಾವು ಇದರ ಬಗ್ಗೆ ಕೇಳಿದ್ದೇವೆ, ರಿಪೋರ್ಟ್ ಕೂಡ ಬಂದಿದೆ, ನಾವು ಪರಿಶೀಲನೆಯನ್ನ ಮಾಡ್ತಾ ಇದ್ದೇವೆ. ಆದ್ರೆ ನಮ್ಮ ದೇಶದ ಫ್ಯೂಲ್ ನೀಡ್ಸ್ ನಮ್ಗೆ ಫಸ್ಟ್ ಪ್ರಿಫರೆನ್ಸ್. ಇದಕ್ಕಿಂತ ಒಳ್ಳೆಯ ಡೀಲ್ ಬೇರೆ ಕಡೆಯಿಂದ ಸಿಕ್ಕಿದ್ರೆ ನಾವು ಅಲ್ಲಿಂದಲೂ ಆಯಿಲ್ ಅನ್ನ ತಗೋತೀವಿ ಅಂದಿದ್ದಾರೆ. ಯುರೋಪ್ನ ಡಬಲ್ ಸ್ಟ್ಯಾಂಡರ್ಡ್ಸ್ ಇಂದಲೂ ಬಚಾವ್ ಆಗ್ಬೇಕು ಅಂತ ಕೂಡ ಹೇಳಿದ್ದಾರೆ. ಟ್ರಂಪ್ ಹೇಳಿಕೆಯನ್ನ ನೋಡಿ, ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡಿದ್ರು ಪರವಾಗಿಲ್ಲ, ಯುಕ್ರೇನ್ಗೆ ಸಪೋರ್ಟ್ ಮಾಡಿದ್ರೆ ಆ ದೇಶಕ್ಕೆ ಟ್ಯಾರಿಫ್ ಹಾಕೋದಿಲ್ಲ ಅಂತ. ಆದ್ರೆ ರಷ್ಯಾದಿಂದ ಆಯಿಲ್ ಅನ್ನ ಪರ್ಚೇಸ್ ಮಾಡಿ ಯುಕ್ರೇನ್ಗೆ ಬೆಂಬಲ ನೀಡಿಲ್ಲ ಅಂದ್ರೆ ಅವರ ಮೇಲೆ 500% ಟ್ಯಾರಿಫ್ ಹಾಕ್ತಾರಂತೆ. ಭಾರತ ಯಾವುದೇ ದೇಶಗಳ ನಡುವಿನ ಯುದ್ಧಕ್ಕೆ ಬೆಂಬಲವನ್ನ ಕೊಡೋದಿಲ್ಲ, ಸಂಬಂಧ ಇಲ್ಲದ ವಿಷಯಕ್ಕೆ ಮೂಗು ಕೂಡ ತುರಿಸೋದಿಲ್ಲ. ಇಸ್ರಾಯೇಲ್ ಇರಾನ್ ಯುದ್ಧದ ಸಮಯದಲ್ಲೂ ಅಷ್ಟೇ ಭಾರತ ಯಾವಾಗ್ಲೂ ಹೇಳೋದು ಒಂದೇ, ಶಾಂತಿಯನ್ನ ಕಾಪಾಡಿ ಅಂತ. ಇದೇ ಕಾರಣಕ್ಕೆ ಯಾವ ಯುದ್ಧ ಭೂಮಿಯಾದ್ರೂ ಭಾರತ ತನ್ನ ಪ್ರಜೆಗಳನ್ನ ಬೇಗ ಕರೆಸಿಕೊಳ್ಳುತ್ತೆ. ಇರಾನ್ ಕೂಡ ಮೊನ್ನೆ ತನ್ನ ಏರ್ ಸ್ಪೇಸ್ ನನ್ನ ಭಾರತಕ್ಕೆ ಮಾತ್ರ ಬಿಟ್ಕೊಟ್ಟಿತ್ತು. ಇತ್ತ ರಷ್ಯಾದ ಫಾರಿನ್ ಮಿನಿಸ್ಟರ್ ಮತ್ತೊಮ್ಮೆ ರಿಕ್ ಗಠಬಂಧನ ಆಗ್ಬೇಕು ಅಂತ ಭಾರತದ ಮುಂದೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ರಿಕ್ ಅಂದ್ರೆ ರಷ್ಯಾ, ಇಂಡಿಯಾ, ಚೈನಾ. ಇದಕ್ಕೆ ಚೀನಾ ಕೂಡ ಒಪ್ಪಿಗೆಯನ್ನ ಕೊಟ್ಟಿದೆ. ಭಾರತ ಇದಕ್ಕೆ ನಾವು ಯೋಚನೆ ಮಾಡಿ ಹೇಳ್ತೀವಿ ಅಂದಿದ್ದಾರೆ. ನಮ್ಮ ಅನುಕೂಲತೆಯನ್ನ ನೋಡಿಕೊಂಡು ಉತ್ತರವನ್ನ ಕೊಡ್ತೀವಿ ಅಂದಿದ್ದಾರೆ. ಇತ್ತೀಚೆಗೆ ವಿದೇಶಾಂಗ ಮಂತ್ರಿ ಜಯಶಂಕರ್ ಅವರು ಕೂಡ ಚೀನಾ ಪ್ರವಾಸ ಮಾಡಿ ಬಂದಿದ್ರು. ನೋಡೋಣ ಏನಾಗುತ್ತೆ ಅಂತ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.